ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದೆ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್. ಇವತ್ತು ನಾನು ಈವ್ನಿಂಗ್ ಆಗಿ ನಾನು ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿಂದ ಲಾಕ್ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಕೆಲವು ವೀಡಿಯೋ ಕ್ಲಿಪ್ಸ್ ಇದೆ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೀಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಸ್ಟ್. ಓಕೆ. ಆಫ್ಟರ್ನೂನು ನೀರಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾಳೆ ನನ್ನ ಮಗಳು. ನೋಡಿ ಎಷ್ಟು ನೀರು ಚೆಲ್ಲಿದ್ದಾಳೆ ಅಂತ. ಗಿಡಕ್ಕೆಲ್ಲ ಇಷ್ಟೊತ್ತು ನೀರು ಹಾಕಿದ್ಲು. ಕೆಂಪು ಚೆನ್ನಾಗಿದೆ ಅಲ್ಲ? ಸ್ವೀಟ್ ಆಗಿದೆಯಾ? ಇನ್ನು ಕೃತಿಕ್ ಅಷ್ಟು ನೀರಲ್ಲಿ ಆಡಿದ್ಮೇಲೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಅದಕ್ಕೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ. ನೋಡಿ ಇವಾಗ ಟೊಮೊಟೊ ತಿಂತಾ ಇದ್ದಾಳೆ. ಅದೇನೋ ಟೊಮೊಟೊ ನೋಡಿದ ತಕ್ಷಣ ಟೊಮೊಟೊ ಬೇಕು ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ಪಾಪುಗೆ ನೋಡಿ ಹಣ್ಣು ತಿನ್ನಿಸ್ತಾ ಇದ್ದೀನಿ. ಎಷ್ಟೇ ಚೆನ್ನಾಗಿ ಜುಟ್ಟು ಹಾಕ್ಲಿ, ಹಿಂಗೆ ಕೈಯಿಂದ ಕಿತ್ಕೊಂಡ್ಬಿಡ್ತಾಳೆ. ಹಣ್ಣು ಚೆನ್ನಾಗಿದೆಯಾ? ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾಳೆ ದೋಸೆ ಮಾಡೋಕ್ಕೆ ಎಲ್ಲ ಇವಾಗಲೇ ನೆನೆ ಇಡ್ತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನ ಅನ್ನ ರಸಂ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೇನು ಕೂಗಬೇಕು. ಮನೇಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ವಿತಿನ್ 5 ಮಿನಿಟ್ಸಲ್ಲಿ ಟೇಸ್ಟಿ ರಸಮ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಜೀರಿಗೆ ಮೆಣಸು ಕುಟ್ಕೊತಾ ಇದ್ದೀನಿ. ಇದಕ್ಕೆ ಜೀರಿಗೆ ಮೆಣಸು ಇರಬೇಕು. ರಸಮ್ ಅಂದರೆ ಜೀರಿಗೆ ಮೆಣಸು ಇದ್ರೇ ಟೇಸ್ಟು. ಈಗ ನೋಡಿ ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನಾನು ಈರುಳ್ಳಿ ಕೂಡ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 2 ಸ್ಪೂನು ರಸಮ್ ಪೌಡ್ರ್ ಹಾಕ್ಕೊಂಡೆ. ಈರುಳ್ಳಿ ಕೂಡ ಹಚ್ಕೊಂಡಿದ್ದೀನಿ. ಹುಣಸೆನೂ ಕೂಡ ನೆನೆ ಇಟ್ಕೊಂಡಿದ್ದೀನಿ. ಜೀರಿಗೆ ಮೆಣಸು ಕೂಡ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಜೀರಿಗೆ ಮತ್ತು ಮೆಣಸು ಕುಟ್ಟಿರೋದು ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಹುಣಸೆನೇ ಇಟ್ಕೊಂಡಿದ್ದೆ, ಹುಣಸೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುಣಸೆ ರಸ ಬಿದ್ದಷ್ಟು ಒಳ್ಳೆ ಟೇಸ್ಟು. ಈಗ 1-2 ಲೋಟ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಮತ್ತು ಒಂಚೂರು ಬೆಲ್ಲ ಹಾಕ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ ರೆಡಿ. ಫ್ರೆಂಡ್ಸ್, ಪಾಪು ಊಟ ಮಾಡಿಸಿದೆ. ಅವಳು ನೋಡಿದ್ರೆ ಇನ್ನೂ ಮಲಗ್ತಾನೇ ಇಲ್ಲ. ಬೆಳಗಿಂದ ನೋಡ್ತಾ ಇದ್ದೀನಿ ಮಲಗ್ತಾಳೆ ಅಂತ. ಮಲಗ್ತಾನೇ ಇಲ್ಲ. ಹಾಲು ಕೂಡ ಕುಡಿದ್ಲು, ಇನ್ನೂ ಮಲಗ್ತಾನೇ ಇಲ್ಲ. ಆಟಾಡ್ಕೊಂಡೇ ಇದ್ದಾಳೆ. ಸರಿ, ಎಷ್ಟಾದರೂ ಆಟಾಡ್ಕೊಳ್ಳಿ, ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅದಕ್ಕೆ ಬಿಟ್ಟಿದ್ದೀನಿ. ನಮ್ಮ ಅದೆಲ್ಲ ಕಿತ್ತಾಕ್ಬಾರ್ದು, ಕೊಡು. ಇದೇನಕ್ಕೆ ನಿನಗೆ? ಏನಕ್ಕೆ ಅತ್ತ ಮಾಡೋಕ್ಕಾಯ್ತು? ನಂದು ಟ್ರೈಪಾಡಮ್ಮು ಹೋಗ್ಬಿಟ್ರೆ ಯಾರು ಕೊಡ್ತಾರೆ? ಇದು ಅರ್ಥ ಮಾಡ್ತೀಯಾ? ಮಾಡಬಾರ್ದು, ಅದರಲ್ಲಿ ಯಾರಿಗೂ ಅರ್ಥ ಮಾಡಬಾರ್ದು. ಅರ್ಥ ಮಾಡಿದ್ರೆ ಬ್ಯಾಡ್ ಗರ್ಲ್ ಅಂತಾರೆ. ನಿನ್ನ ಬ್ಯಾಡ್ ಗರ್ಲ್ ಅಂತಾರೆ. ಮಮ್ಮಿ ಹೆಂಗೆ ಲಾಗ್ ಮಾಡೋದು ತೋರಿಸು. ಹೆಂಗೆ ಮಮ್ಮಿ ಲಾಗ್ ಮಾಡೋದು? ಹಿಂಗೆ ಇಟ್ಕೊಂಡು ಲಾಗ್ ಮಾಡ್ತಾರ ಮಮ್ಮಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಲಾಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾಳೆ ಕೃತಿಕ್ಷಾ. ವೆರಿ ಗುಡ್ ಮಾ, ಎಲ್ಲ ಗೊತ್ತಾಗುತ್ತೆ ನಿಮಗೆ. ಚಿನ್ನ ಪಪ್ಪಿ ಕೊಡು, ಅಮ್ಮಂಗೆ ಪಪ್ಪಿ ಕೊಡು. ಥ್ಯಾಂಕ್ ಯು. ಖುಷಿ ಕೃತಿಕ್ಷಾ. ಇವಾಗ ಕೃತಿಕ್ಷಾ ಎಲ್ಲ ಥರನೂ ಊಟ ಮಾಡ್ತಾಳೆ. ಹೇಳಿದ ಮಾತು ಕೇಳಲ್ಲ. ಬಟ್ ದೋಸೆ, ಅನ್ನ, ಚಪಾತಿ ಎಲ್ಲ ತಿಂತಾಳೆ. ಹಣ್ಣುಗಳು ಕೂಡ ತಿಂತಾ ಇದ್ದಾಳೆ. ಅದೇ ಖುಷಿ. ವೆರಿ ಗುಡ್ ಮಾ, ಗುಡ್ ಗರ್ಲ್. ನೆನ್ನೆ ನಮ್ಮ ಊರಲ್ಲಿ ತುಂಬ ಒಳ್ಳೆ ಮಳೆ ಬಂತು ಫ್ರೆಂಡ್ಸ್. ಜಾಸ್ತಿ ಜೋರಾಗಿ ಬಂತು ಮಳೆ. ಅದಕ್ಕೆ ನಾನು ಯಾವುದೇ ಬಟ್ಟೆಗಳು ಒಗೆಯೋಕ್ಕೆ ಹಾಕಿರಲಿಲ್ಲ. ಇವತ್ತು ಬಿಸಿಲಿದೆ, ಅದಕ್ಕೆ ಇವತ್ತು ಬಟ್ಟೆಗಳು ಒಗೆಯೋಕ್ಕೆ ಹಾಕೋಣ ಅಂತ ಬರ್ತಾಯಿದ್ದೀನಿ. ನೋಡಿದ್ರ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಬಟ್ಟೆಗಳು ಎಷ್ಟಿದ್ದಾವೆ ಅಂತ. ಇನ್ನೂ ಬಟ್ಟೆಗಳು ವಾಷಿಂಗ್ ಮಿಷಿನಲ್ಲಿ ಇದ್ದಾವೆ. ಬೆಳಗ್ಗೆ ಹಾಕಿದ್ದು. ಇವಾಗ ಇದನ್ನು ಹಾಕಿ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ರೆ ಬಟ್ಟೆಗಳು ಹೋಗ್ಬಿಟ್ರೆ ಅದೊಂದು ಕೆಲಸ ಆಗೋಗ್ಬಿಡುತ್ತೆ. ಫಸ್ಟು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ.
ವಾಷಿಂಗ್ ಮಿಷಿನ್ ಮೇಲೆ ಗೊಬ್ಬರ ಆದಂಗಾಗಿದೆ. ಶಾಂಪೂ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಲ್ಲ. ಸೊ ಇದರಲ್ಲಿ ಇನ್ನೂ ಇದೆ, ಯಪ್ಪ ಖಾಲಿ ಆಗಿರೋದೆಲ್ಲ ಹಂಗೆ ಇಟ್ಟಿದ್ದೀವಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊತೀವಿ. ವಾಷಿಂಗ್ ಮಿಷಿನ್ ಇನ್ನೂ ಆನ್ ಮಾಡಿಲ್ಲ, ಮಾಡ್ಕೊಬೇಕು. ಸೊ ವಾಷಿಂಗ್ ಮಿಷಿನ್ಗೆ ಇವಾಗ ಇದೇ ಲಿಕ್ವಿಡ್ ನಾವು ಯೂಸ್ ಮಾಡೋದು. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಯಾವಾಗಲೂ 1 ಲೀಟರ್ ತಂದುಬಿಡ್ತೀವಿ. ಸೊ ಇದು ಯಾವಾಗಲೂ ಆಗುತ್ತೆ. ಕಂಫರ್ಟು ಕೂಡ ಯೂಸ್ ಮಾಡಾಯಿತು. ಸೊ ಇದಿಲ್ಲ ಅಂತಂದರೆ ಬಟ್ಟೆ ಒಣಗಿದ್ರೆ ಏನು ಪ್ರಯೋಜನ ಇಲ್ಲ, ಬಟ್ಟೆ ಒಗೆಯೋದು. ಸೊ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ. ಪಾಪನ ಇವಾಗ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವಳು ವಾಕಿಂಗ್ ಹೋಗ್ಬೇಕಂತೆ. ಆವಾಗಿಂದ ಆಚೆ ಅಂತ ಆಟ ಮಾಡ್ತಾಯಿದ್ದಾಳೆ. ಸೊ ಅದಕ್ಕೆ ವಾಕಿಂಗ್ ಕರ್ಕೊಂಬರ್ತಾ ಇದ್ದೀನಿ. ಸೊ ಬನ್ನಿ, ಎಲ್ಲಿಗೆ ವಾಕಿಂಗ್ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇದೆಲ್ಲ ಹೊಸ ಲೇಔಟು ಇತ್ತೀಚೆಗೆ ಮಾಡಿದ್ದಾರೆ. ಇಲ್ಲಿ ತುಂಬ ಜನ ವಾಕಿಂಗ್ ಬರ್ತಾರೆ ಸಾಯಂಕಾಲ ಆಯಿತು ಅಂದರೆ. ಇವತ್ತು ನಾವು ಬೇಗ ಬಂದಿದ್ದೀವಿ. ಸೊ ಪಾಪು ಸ್ಲಿಪ್ಪರ್ ಹಾಕ್ಕೊಳ್ತೀರ ಬಂದಿದ್ದಾಳೆ ನೋಡಿ. ಸ್ಲಿಪ್ಪರ್ ಬೇಡ ಅಂತ ಅವಳಿಗೆ. ಅದಕ್ಕೆ ನಾನೇ ಎತ್ಕೊಂಬರೋಣ ಅಂತ ಅಲ್ಲಿಂದ ಎತ್ಕೊಂಬಂದೆ. ಇವಾಗ ಇಲ್ಲಿ ಅವಳು ಎಲ್ದಿದ್ದಾಳೆ. ಮಣ್ಣಲ್ಲಿ ಬೇಡ, ಹಾಗೆ ಆಟಾಡಬೇಕು ನೋಡಿ ಫ್ರೆಂಡ್ಸ್. ಅಲ್ಲಿ ನೇಚರ್ ನೋಡಿ, ಎಲ್ಲ ಕಡೆ ಮರ ಗಿಡಗಳು, ಬೆಟ್ಟಗಳು, ಫುಲ್ಲು ಗ್ರೀನರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ನ ಮಗಳಿದ್ದಾಳಲ್ಲ, ಅವಳಿಗೆ ತುಂಬ ಇಷ್ಟ ನೇಚರಲ್ಲಿ ಆಡಬೇಕು ಅಂದರೆ. ಹೊರಗಡೆ ಆಚೆ ಇತ್ತ ಕಡೆ ಎಲ್ಲ ಬಂದು ಆಟಾಡ್ಬೇಕಂದ್ರೆ ತುಂಬ ಇಷ್ಟ ನನ್ನ ಮಗಳಿಗೆ ನೋಡಿ. ಫ್ರೆಂಡ್ಸ್, ಇದು ಏನು ಗಿಡ ಗೊತ್ತಾ? ಶಿವನಿಗೆ ತುಂಬ ಇಷ್ಟವಾಗಿರೋ ಹೂವು, ತುಂಬೆ ಹೂವು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಸುಮಾರು ಬಿಟ್ಟಿದ್ದಾವೆ ಹೂವು, ಈ ಗಿಡಗಳು. ತುಂಬೆ ಹೂವು ಗಿಡ ತುಂಬ ಚೆನ್ನಾಗಿದೆ. ಸಾಯಂಕಾಲ ಆಯಿತು ಫ್ರೆಂಡ್ಸ್. ಇವಾಗ 6:30 ಆಗ್ತಾ ಬರ್ತಾಯಿದೆ. ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು. ಸೊ ಅವ್ರಿಗೆ ಲೋ ಶುಗರ್ ಆಗಿದೆ ಅಂತ, ಮನೆಗೆ ಬರ್ತಾಯಿದ್ದೀನಿ ಇನ್ನೇನು ಅಂತಂದರು. ಅದಕ್ಕೆ ಅವ್ರಿಗೆ ಲೋ ಶುಗರ್ ಆಗಿದೆಯಲ್ಲ, ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ದು ಇದು ಮಾಡಿಕೊಡ್ತಾಯಿದ್ದೀನಿ. ಉಪ್ಪು ಸಕ್ಕರೆ ಹಾಕಿ ಮತ್ತು ನಿಂಬೆಹಣ್ಣು ರಸ ಹಾಕಿ ಒಂಚೂರು ನೀರು ಕಾಯಿಸ್ಕೊಂಡೆ. ಸೊ ಈ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ಇದು ORS ಥರ ವರ್ಕ್ ಆಗುತ್ತೆ. ಒಂದು ಸ್ವಲ್ಪ ಶುಗರ್ ಕಡಿಮೆ, ಸೊ ಲೋ ಶುಗರ್ ಆಗಿದೆಯಲ್ಲ ಅದು ಒಂದು ಸ್ವಲ್ಪ ಸರಿ ಹೋಗುತ್ತೆ, ಸ್ಟಾಮಿನಾ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ಸೊ ನೋಡಿ, ಒಂದು ನಿಂಬೆಹಣ್ಣು ಫುಲ್ಲು ಹಿಂಡ್ಕೊಂಡೆ. ಇವಾಗ ನೀರು ಹಾಕ್ಕೊತೀನಿ, ಬಿಸಿ ಇದೆ. ನಾನು ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ ಲೋ ಶುಗರ್ ಆಗೋದು ಜಾಸ್ತಿ. ಮಧ್ಯಾಹ್ನ ಊಟ ಮಾಡಿದ್ರ ಅಂತ ಕೇಳಿದೆ, ಊಟ ಮಾಡಿದೆ ಅಂತ ಹೇಳಿದ್ರು. ಏನು ಸ್ವಲ್ಪನೇ ತಿಂತಾ ಇರ್ತಾರೆ, ಸರಿ ಊಟ ಮಾಡಲ್ಲ ಫ್ರೆಂಡ್ಸ್. ಸೊ ಚೆನ್ನಾಗಿ ಕಲಿಸ್ಕೊತೀನಿ. ನಾನು ಹೇಳಿದ್ದೆ ಕಾರಲ್ಲಿ ಶುಗರು, ಚಾಕ್ಲೇಟು ಏನಾದರೂ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಇಟ್ಕೊಂಡಿಲ್ಲ ಅಂತ. ನಾನು ಹೇಳಿದ್ದು ಒಂದು ಸರಿ ಮಾಡ್ತಾರೆ, ಆಮೇಲೆ ಹಂಗೆ ಮೇಂಟೈನೇ ಮಾಡಲ್ಲ. ನನಗೂ ಲೋ ಶುಗರ್ ಆಗುತ್ತೆ ಫ್ರೆಂಡ್ಸ್. ಅದು ಏನೋ ಲೋ ಶುಗರ್ ಅನ್ನೋದು ಬಿಟ್ಟೇ ಹೋಗಲ್ಲ ಅನಿಸುತ್ತೆ. ಯಾವಾಗಲೂ ಲೋ ಶುಗರ್ ಆಗುತ್ತೆ. ಸರಿ ಊಟ ಒಂದು ಸ್ವಲ್ಪ ಲೇಟ್ ಆದರೂ ಸರಿ ಊಟ ಮಾಡೋದು, ಲೋ ಶುಗರ್ ನೋಡಿ. ಆಗೋಯ್ತು, ಬಿಸಿದೆ. ನನ್ನ ಹಸ್ಬೆಂಡು ಬಂದರೆ ಅವ್ರು ಕೊಡಬೇಕು, ಅವ್ರು ಬೇಗ ಕೊಟ್ಬಿಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ORS ಜ್ಯೂಸು ಮನೇಲೇ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು. ಏನೂ ಇಲ್ಲ, ಸಕ್ಕರೆ, ಉಪ್ಪು, ನಿಂಬೆಹಣ್ಣು ರಸ, ಅದಕ್ಕೆ ಒಂಚೂರು ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ORS ಮನೇಲೇ ಸೊ ರೆಡಿ ಆಗಿಬಿಡುತ್ತೆ. ಯಾರಿಗಾದ್ರೂ ಲೋ ಶುಗರ್ ಆದಾಗ, ತಲೆ ತಿರುಗಿ ಬಿದ್ದಾಗ, ಸೊ ಅವ್ರಿಗೆ ಸುಸ್ತಾದಾಗ ಸೊ ಈ ಥರ ಮಾಡಿಕೊಡಿ, ಅವರು ತಟ್ಟಂತೆ ಎದ್ದು ನಿಂತ್ಕೊತಾರೆ. ಸೊ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಬರ್ತಾರೆ, ಅವರು ಕೊಟ್ಬಿಡ್ತೀನಿ. ಸಾಯಂಕಾಲ ಆಗಿದೆ, ಮನೆಗೆ ಕೆಲಸ ಎಲ್ಲ ಆಗಿದೆ ಫ್ರೆಂಡ್ಸ್. ಹೊರಗಡೆ ಕಸ ಗುಡಿಸಿ ಎಲ್ಲ ಆಗಿದೆ, ಪೂಜೆ ಕೂಡ ಆಗಿದೆ. ಇನ್ನೂ ಬಂದಿಲ್ಲ ನನ್ನ ಹಸ್ಬೆಂಡು. ಸೊ ನೀರು ಇಟ್ಕೊಂಡು ಕಾಯ್ತಾ ಇದ್ದೀನಿ, ಗೇಟ್ ಹತ್ರ ನಿಂತ್ಕೊಂಡಿರ್ತೀನಿ. ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು, ಬರ್ತಾರೆ. ಹರ್ಷಗೋಸ್ಕರ ತಾತ ಮೊಮ್ಮಗಳು ಇಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ, ನನ್ನ ಹಸ್ಬೆಂಡು ಸುಸ್ತಾಗಿ ಬಂದು ಗೇಟ್ ಹತ್ರನೇ ಕುತ್ಕೊಂಡ್ರು. ಪಾಪ ತುಂಬ ಸುಸ್ತಾಗಿ ಹೋಗಿದೆ ಅವ್ರಿಗೆ, ಬೆವರೆಲ್ಲ ಬಂದ್ಬಿಟ್ಟಿತ್ತಂತೆ. ಇವಾಗ ನಾರ್ಮಲಾಗಿ ಬಂತ ಶುಗರು? ಇನ್ನೂ ಸುಸ್ತಿದ್ಯಾ? ನನ್ನ ಮಗಳು ಆಡ್ತಿರೋದು ರೀತಿ ನೋಡಿ ಫ್ರೆಂಡ್ಸ್. ನೇತಾಡ್ತಾವಳೆ ಅದರಲ್ಲಿ, ಹಂಗಲ್ಲ ಆಡೋದು. ಅದರಲ್ಲಿ ಉಯ್ಯಾಲೆ ಆಡಬೇಕು, ನೇತಾಡೋದಲ್ಲ.
ಓ ಹಬ್ಬ ಆಗುತ್ತೆ ಬೇಡಮ್ಮ, ಇದು ನೋವಾಗುತ್ತೆ. ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ನನ್ನ ಮಗಳು. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ಗೆಲ್ಲೋ ಶುಗರ್ ಸರಿ ಹೋಯಿತು. ಪಾಪುಗೆ ಹಾಲು ಕಾಯಿಸಿಟ್ಟಿದ್ದೆ, ಅದನ್ನ ಕ್ಲೀನಾಗಿ ಮುಚ್ಚಿಟ್ಟೆ. ಇವಾಗ ನಾಳೆ ದೋಸೆ ಮಾಡ್ಕೊಬೇಕು ಅಂತ ದೋಸೆ ಹಿಟ್ಟು ರುಬ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಮೆಂತ್ಯ ಮತ್ತು ಅಕ್ಕಿ ನೆನೆ ಹಾಕಿದ್ದೆ. ಸೊ ಅದನ್ನೆಲ್ಲ ಇವಾಗ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಸೊ ನಾಳೆ ದೋಸೆಗೆ ಚೆನ್ನಾಗಿ ರುಬ್ಕೊಬೇಕಲ್ವ. ಸೊ ಊಟ ಎಲ್ಲ ಮುಗಿದ್ಮೇಲೆ ಇನ್ನೇನು ಮಲ್ಗೋಣ ಅಂತ ಹೋಗ್ತಾಯಿದ್ದೆ. ಅವಾಗ ನೆನಪಾಯ್ತು, ಅಯ್ಯೋ ನಾಳೆ ದೋಸೆ ಮಾಡೋದಿದೆ, ದೋಸೆ ಹಿಟ್ಟು ರುಬ್ಕೊಬೇಕು ಅಂತ. ಸೊ ಇವಾಗ ಎಲ್ಲ ರುಬ್ಬಿಟ್ಕೊಂಡೆ. ಸೊ ಇವಾಗ ನೈಟ್ 11 ಗಂಟೆ ಆಯಿತು ಫ್ರೆಂಡ್ಸ್. ಎಲ್ಲ ಕೆಲಸಗಳು ಆಯಿತು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.